ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸೋ ಕೆಲಸ ಇನ್ಮುಂದೆ ನಮ್ಮದಾಗಿರುತ್ತೆ. ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟವನ್ನ ಬಯಲಿಗೆ ಎಳೆದು ತರುತ್ತದೆ. ಭ್ರಷ್ಟಾಚಾರ ರಹಿತ ಆಡಳಿತ, ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿಗುತ್ತದೆ ಮಾಡುತ್ತದೆ. ಇದು ಭರವಸೆ ಮಾತ್ರವಲ್ಲ, ಕರ್ನಾಟಕ ಜನತೆಗೆ ನೀಡಿರೋ ವಾಗ್ದಾನ. ಮೊದಲಿಗೆ ಮುಖ್ಯಾಂಶಗಳು. ಸನ್ಮಾನ್ಯ ದೇವೇಗೌಡರಾಗಲಿ ಅಥವಾ ವಿರೋಧ ಪಕ್ಷದ ನಾಯಕರು ಅವರೇನು ಸನ್ಯಾಸಿಗಳೇನಲ್ಲ. ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡ್ತಾರೆ. ಅವ್ರು ರಾಜಕಾರಣ ಅವ್ರು ಮಾಡ್ತಾರೆ. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಸಹ ಸನ್ಯಾಸಿ ಅಂತ ಹೇಳ್ಕೊಂಡವರಲ್ಲ. ನಾವು ರಾಜಕಾರಣ ನಮ್ದು ಮಾಡ್ತೇವೆ. ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಕಳೆದ ವರ್ಷ ಲೋಕಾಯುಕ್ತರ ಒಂದು ರಾಜ್ಯಪಾಲರ ಅನುಮತಿಯನ್ನು ಕೇಳಿದ್ರು. ಇದುವರೆಗೂ ಕುಮಾರಸ್ವಾಮಿ ವಿರುದ್ಧ ಕೊಟ್ಟಿಲ್ಲ. ಅದಕ್ಕೆಲ್ಲ ಉತ್ತರ ಅಲ್ಲಿ ಕೊಡೋಣ ಮೈಸೂರಲ್ಲಿ ನಾಳೆ. ಅವ್ರು ಏನೇನು ಮಾತಾಡಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲದಕ್ಕೂ ಉತ್ತರ ಕೊಡೋಣ ನಾಳೆ. ಅದಕ್ಕೋಸ್ಕರ ಸಭೆಯನ್ನು ಕರೆದಿದ್ದೀವಲ್ಲ. ಇಡಿ ಸಿಬಿಐ ಎಲ್ಲ ಬಿಜೆಪಿ ಕಾಂಗ್ರೆಸ್ ನಾಯಕರನ್ನ ಅದನ್ನ ರಾಜಭವನ ಕೂಡ ಪ್ರಮುಖ ಕಾಂಗ್ರೆಸ್ ನಾಯಕರನ್ನು ಟಾರ್ಗೆಟ್ ಮಾಡಿದ್ದೀರಾ. ರಾಜಭವನದೇನು ಹೊಸದೇನಲ್ಲವಲ್ಲ. ಎಲ್ಲ ರಾಜಭವನ್ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಆಗಿಬಿಟ್ಟಿದೆ. ಇದೊಂದೇ ಅಲ್ಲ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಭವನಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಕಚೇರಿ ಆಗಿದೆ. ಡಿಜೆ ಅಬ್ರಾಮ್ ಮೇಲೆ ಬಹಳಷ್ಟು ಬ್ಲಾಕ್ ಮೇಲ್ ಕೇಸುಗಳು ಕೂಡ ಇದೆ. ಆತ ಕೊಟ್ಟಿದ್ದ ಕಂಪ್ಲೇಂಟ್ ರಾಜ್ಯಪಾಲ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ. ಆದರೆ ಲೋಕಾಯುಕ್ತ ಅವರು ಕುಮಾರಸ್ವಾಮಿ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ವಿಚಾರವಾಗಿ ಆ ಒಂದು ಪತ್ರಕ್ಕೆ ಬೆಲೆನೇ ಕೊಟ್ಟಿಲ್ವಲ್ಲ ಸರ್? ಈಗ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು IPC ಕೂಡ ಇದೆ, ಇಂಡಿಯನ್ ಪೆನಲ್ ಕೋಡು. ಯಾರಾದರೂ ಕಂಪ್ಲೇಂಟ್ ಮಾಡಿದಾಗ ಅದನ್ನು ತೆಗೆದುಕೊಳ್ಳೋದು ಬಿಡೋದು ಆ ಅಧಿಕಾರಿಗಳಿಗೆ ಅಥವಾ ಆ ಸ್ಥಾನದಲ್ಲಿ ಇರೋರಿಗೆ ಬಿಟ್ಟಿರ್ತಕ್ಕಂಥದ್ದು. ನಿರ್ಣಯ ಅವ್ರದ್ದು. ಧನ್ಯವಾದಗಳು. ನಮಸ್ಕಾರ.